ಅಪಘಾತ ಅವಘಡದಲ್ಲಿ ತುರ್ತು ರಕ್ಷಣೆಗೆ ಆಂಬ್ಯುಲೆನ್ಸ್ ಧಾವಿಸುವುದು ಸಾಮಾನ್ಯ. ಆದರೆ ನದಿಯಲ್ಲಿ, ಸಮುದ್ರದಲ್ಲಿ ಅವಘಡವಾದಲ್ಲಿ ಜೀವರಕ್ಷಣೆ ಸ್ವಲ್ಪ ಕಷ್ಟ. ಆದರೆ ಇನ್ನು ಮುಂದೆ ಈ ಚಿಂತೆಯ ಅಗತ್ಯವಿಲ್ಲ. ಅವಘಡ ನಡೆದ ತಕ್ಷಣ ಸೈರನ್ ಮೊಳಗಿಸುತ್ತಾ ನೀರಲ್ಲಿ ಆಂಬ್ಯುಲೆನ್ಸ್ ಹಾಜರಾಗುತ್ತೆ. ಏನಿದರ ವಿಶೇಷ ಎಂಬುದಕ್ಕೆ ಈ ಸುದ್ದಿ ನೋಡಿ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ರಾಜ್ಯದಲ್ಲಿ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಬೋಟ್ ಆಂಬ್ಯುಲೆನ್ಸ್ ತಯಾರಾಗಿದೆ. ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ 3 ಸಿ ಆಂಬ್ಯುಲೆನ್ಸ್ಗಳ ಬೇಡಿಕೆ ಇದೆ. ಆದರೆ ಸರ್ಕಾರದಿಂದ ಇನ್ನೂ ಬೇಡಿಕೆ ಈಡೇರಿಲ್ಲ. ಆದ್ದರಿಂದ ಉಳ್ಳಾಲದ ನಾಡದೋಣಿ ಹಾಗೂ ಗಿಲ್ನೆಟ್ ಮೀನುಗಾರರ ಸಂಘದಿಂದ ಬೋಟ್ ಆಂಬ್ಯುಲೆನ್ಸ್ ಕಳೆದ 3 ವರ್ಷಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ. ಸಾಮಾನ್ಯ ಬೋಟ್ ಅನ್ನೇ ಬೋಟ್ ಆಂಬ್ಯುಲೆನ್ಸ್ ಮಾರ್ಪಡಿಸಲಾಗಿದೆ. ಇದರಲ್ಲಿ ಸೈರನ್, ಎಮರ್ಜೆನ್ಸಿ, ಕೆಂಪು ಲೈಟ್, ಸ್ಟ್ರೆಚರ್, ಆಮ್ಲಜನಕ, ವೈದ್ಯಕೀಯ ಉಪಕರಣ, ಲೈಫ್ ಜಾಕೆಟ್ಗಳ ವ್ಯವಸ್ಥೆ ಇದೆ. ಮೈಕ್ನಲ್ಲಿ ಅನೌನ್ಸ್ ಮಾಡಿಕೊಂಡು ಸೈರನ್ ಹೊಡೆಯುತ್ತಾ ಈ ಬೋಟ್ ಆಂಬ್ಯುಲೆನ್ಸ್ ಬರುತ್ತಿದ್ರೆ ಉಳಿದ ಬೋಟ್ಗಳು ದಾರಿ ಮಾಡಿಕೊಡುತ್ತವೆ. ಇದರಿಂದ ತಕ್ಷಣದಲ್ಲಿ ಅಪಾಯ ನಡೆಯುವ ಸ್ಥಳಕ್ಕೆ ಈ ಆಂಬ್ಯುಲೆನ್ಸ್ ಧಾವಿಸುತ್ತದೆ. ಈ ಬೋಟ್ ಆಂಬ್ಯುಲೆನ್ಸ್ ಬರೀ ಮಂಗಳೂರು ಭಾಗದಲ್ಲಿ ಮಾತ್ರವಲ್ಲದೆ ಮಲ್ಪೆ, ಮಂಜೇಶ್ವರ ಕಡೆಗಳಲ್ಲೂ ಅವಘಡ ಸಂಭವಿಸಿದ್ರೆ ಅಲ್ಲಿಗೂ ಧಾವಿಸುತ್ತದೆ. ಇದು ನಾವು ಆಂಬ್ಯುಲೆನ್ಸ್ ಮಾಡಿದ್ದು ಬಡ ನಾಡದ ಮೀನುಗಾರಿಕೆ ಮತ್ತೆ ಮೀನುಗಾರ ಮಾಡುವ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಇದು ನಮ್ಮ ಜಿಲ್ಲೆಯವರು ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ಮಡ್ರಾಸ್, ಕೇರಳ ಇನ್ನಿತರ ಕಡೆಯವರು ಎಲ್ಲ ಕೂಡ ಬೋಟ್ನಲ್ಲಿ ಇದ್ದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಬೋಟ್ನಲ್ಲಿ ಒಬ್ಬರಿಗೆ ಇಡೀ ಬೋಟ್ ಬರಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಒಬ್ಬರನ್ನು ಲಿಫ್ಟ್ ಮಾಡಿ ತರಬೇಕು. ಅದಕ್ಕೆ ಬೇಕಾಗಿ ನಾವು ಇದನ್ನು ರೆಡಿ ಮಾಡಿದ್ದೇವೆ. ಇದು ಇಡ್ಲಿಕ್ಕೆ 3 ವರ್ಷದ ಆಗಿದೆ. ನಾವು ವರ್ಕ್ ಮಾಡೋದಂತ ನಮ್ಮದು ಇದರಲ್ಲಿ ಎಲ್ಲ ಕೂಡ ಕಿಟ್ ಉಂಟು, ಫೈರ್ ಕಿಟ್ ಉಂಟು, ಆಕ್ಸಿಜನ್ ಉಂಟು, ಮತ್ತು ಫಸ್ಟ್ ಕಿಟ್ ಉಂಟು, ಲೈಫ್ ಜಾಕೆಟ್ ಉಂಟು, ಎಲ್ಲವೂ ಕೂಡ ಇದರಲ್ಲಿ ರೆಡಿ ಇದೆ. ಯಾರಿಗಾದ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದರೆ ನಾವು ಹೋಗ್ಬೇಕಂತ ನಮ್ಮ ಉದ್ದೇಶದಿಂದ ನಾವು 3 ಕ್ಯಾಪ್ಟನ್ ಕೂಡ ನಾವು ರೆಡಿ ಮಾಡಿದ್ದೇವೆ. ಅದು ನಾವು 3 ವರ್ಷ ಇದಕ್ಕೆ ಆರಂಭ ಮಾಡಿ ಇದು 16 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದಕ್ಕೆ 10 ಲಕ್ಷ ರೂಪಾಯಿ ನಾವು ಆಲ್ರೆಡಿ ಆಗಿದೆ. ಇನ್ನೊಂದು 6 ಲಕ್ಷ ರೂಪಾಯಿ ಸಾಲ ಇದೆ. ಅದು ನಮ್ಮ ಮೀನುಗಾರರೆಲ್ಲರೂ ಸೇರಿ ಹೇಳಿ ನಮಗೆ ಒಂದು ಧೈರ್ಯ ಕೊಟ್ಟಿದ್ದಾರೆ. ಮೀನು ಸಿಕ್ಕಿದರೆ ಆ ಸಾಲವನ್ನು ನಾವು ತೀರಿಸುವಂತೆ. ಇದು ಸಂಘದಿಂದ ಮಾಡಿದ ನಮ್ಮ ಮೀನಿನ ಸಂಘದ ಉಳ್ಳಾಲ ವಲಯ ನಾಡದ ಮೀನುಗಾರ ಸಂಘದಿಂದ ಮಾಡಿದ ವತಿಯಿಂದ. ಅದರಲ್ಲಿ ಏನೆಲ್ಲ ಇರ್ತದೆ? ಇದರಲ್ಲಿ ಫಸ್ಟ್ ಕಿಟ್, ಇದು ಲೈಫ್ ಜಾಕೆಟ್ ಉಂಟು, ಟಚರ್ ಉಂಟು, ಮತ್ತೆ ಆಕ್ಸಿಜನ್ ಉಂಟು, ಫೈರ್ ಕಿಟ್ ಉಂಟು, ಮತ್ತೆ ಫಸ್ಟ್ ಕಿಟ್ ಉಂಟು. ಯಾವುದೆಲ್ಲ ಇದು ಅಗತ್ಯ ಉಂಟು. ಇನ್ನೂ ಸಹ ಅದಕ್ಕೆ ಸಾಮಾನು ಅಗತ್ಯ ಉಂಟು. ಒಂದು ಮುಳುಗುವ ಒಂದು ಸಾಮಾನು ಅದಕ್ಕೆ 75,000 ರೂಪಾಯಿ ಬೇಕಾಗ್ತದೆ. ಯಾರು ದಾನಿಯವರು ನಾವು ಕೇಳ್ತೇವೆ ಇದಕ್ಕೆ ಕೊಡ್ಬೇಕಂತ. ಅದಕ್ಕೆ ಮುಳುಗುವ ಆಕ್ಸಿಜನ್ ಏನಾದರೂ ಹೋಗಿ ಮುಳುಗು ಅವ್ರನ್ನ ಎತ್ಕೊಂಡು ಬರುವಾಗ ಅದಕ್ಕೆ 75,000 ರೂಪಾಯಿ ಉಂಟು. ನಾವು ಮಲ್ಪೆ ಅವರು ಈಶ್ವರ್ ಮಲ್ಪೆ ಹತ್ರ ನಾನು ಕೇಳಿದೆ, ಅವರದ್ದು 75,000 ರೂಪಾಯಿ ಉಂಟು. ಅದಕ್ಕೆ ನಾನು ಟ್ರೈನಿಂಗ್ ಕೊಡ್ತೇನೆ, ನಾವು ಬರ್ತೇವೆ ಅಂತ ಅವ್ರು ಸಹ ಹೇಳಿದ್ದಾರೆ. ಅದನ್ನ ತೆಗಿಬೇಕಾದ್ರೆ 75,000 ಯಾರು ದಾನಿಗೆಲ್ಲ ದಾನ ಮಾಡಿದರೆ ನಮ್ಮೊಂದು ಉಪಕಾರ ಆಗುತ್ತೆ. ಒಟ್ನಲ್ಲಿ ಸರ್ಕಾರ ಸಿ ಆಂಬ್ಯುಲೆನ್ಸ್ಗೆ ಕಾಯದೆ ಮೀನುಗಾರರೇ ಸಾಲ ಸೂಲ ಮಾಡಿ ಬೋಟ್ ಆಂಬ್ಯುಲೆನ್ಸ್ ನಿರ್ಮಾಣ ಮಾಡಿದ್ದು ಶ್ಲಾಘನೀಯ. ಮುಂದೆ ಸರ್ಕಾರ ಆರ್ಥಿಕ ನೆರವು ಸಿಕ್ಕಿದ್ದಲ್ಲಿ ಮತ್ತಷ್ಟು ಹೈಟೆಕ್ ಬೋಟ್ ಆಂಬ್ಯುಲೆನ್ಸ್ ತಯಾರು ಮಾಡಬಹುದು. ಪಬ್ಲಿಕ್ ನೆಕ್ಸ್ಟ್ ವಿಶೇಷ ವರದಿ ವಿಶ್ವನಾಥ ಪಂಜಿಮುಗರು.